ಕಾಶ್ಮೀರದಿಂದ ಪಬ್ಲಿಕ್ ಟಿವಿ ಗ್ರೌಂಡ್ ರಿಪೋರ್ಟ್. ಯುದ್ಧದ ಚಿತ್ರಣವನ್ನ ಪ್ರತ್ಯಕ್ಷವಾಗಿ ಮುಂದುಡಿಯುವಂತಹ ಕೆಲಸವನ್ನ ಪಬ್ಲಿಕ್ ಟಿವಿ. ಕಾಶ್ಮೀರದಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ, ಸ್ಥಳೀಯರು ಏನು ಹೇಳ್ತಾರೆ, ಯುದ್ಧದ ಸನ್ನಿವೇಶ ಯಾವ ರೀತಿ ನಿರ್ಮಾಣವಾಗಿದೆ, ನೇರವಾಗಿ ಪಬ್ಲಿಕ್ ಟಿವಿ ಅಲ್ಲಿಂದಲೇ ಪ್ರತ್ಯಕ್ಷ ವರದಿ ಕೊಡುವಂತಹ ಕೆಲಸವನ್ನ ಮಾಡಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಪರಿಸ್ಥಿತಿ ಕ್ಷಣದಿಂದ ಕ್ಷಣಕ್ಕೆ ಬಿಗಡಾಯಿಸ್ತಾ ಇದೆ. ನೀವು ಕೂಡ ನಿರಂತರವಾಗಿ ಆ ಬಗ್ಗೆ ವರದಿಯನ್ನು ಕೂಡ ಮಾಡ್ತಾ ಇದ್ದೀರಿ. ನೀವಿರುವಂತಹ ಜಾಗ, ಅಲ್ಲಿರುವಂತಹ ಸನ್ನಿವೇಶ, ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ ಹೇಳಿ ಶಬೀರ್. ಪ್ರೇಮ್ ನೋಡಿ, ಈಗಾಗಲೇ ಭಾರತದ ಮೇಲೆ ಪಾಕಿಸ್ತಾನ ನಿರಂತರವಾದಂಥ ದಾಳಿಯನ್ನು ಮಾಡ್ತಾ ಇರುವಂಥದ್ದು. ಮುಖ್ಯವಾಗಿ ಜಮ್ಮು ಕಡೆಗೆ ಒಂದು ಕಡೆ ದಾಳಿ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಇಂಡೋ ಪಾಕ್ನ ಗಡಿಗಳಾಗಿರುವಂತಹ ಬಾರಾಮುಲ್ಲಾ ಮತ್ತೆ ಉರಿ ಭಾಗದಲ್ಲೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಶೆಲ್ಲಿಂಗ್ ಕೂಡ ಆಗ್ತಾ ಇರುವಂಥದ್ದು. ಉರಿ ಅತಿ ಹೆಚ್ಚು ಬಾಧಿತ ಆಗಿರುವಂಥದ್ದು. ಅದಕ್ಕೆ ಹೊಂದಿಕೊಂಡಂತೆ ಇರುವಂತಹ ಬಾರಾಮುಲ್ಲಾದಲ್ಲೂ ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳವಣಿಗೆಗಳು ಕೂಡ ಆಗ್ತಾ ಇದ್ದಾವೆ. ಜನರು ಕೂಡ ಇಲ್ಲಿ ಆತಂಕದಲ್ಲಿ ಜೀವಿಸುವಂತಹ ವಾತಾವರಣಗಳು ಕೂಡ ನಿರ್ಮಾಣ ಆಗಿದ್ದಾವೆ. ನಾನೀಗ ಬಾರಾಮುಲ್ಲಾ ಅನ್ನುವಂಥ ಪ್ರದೇಶದಲ್ಲಿ ಇದು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್. ನೋಡಬಹುದು ನೀವು ನಗರದ ಚಿತ್ರಣ ಹೇಗಿದೆ ಅನ್ನುವಂಥದ್ದನ್ನು ಕೂಡ ಗಮನಿಸ್ತಾ ಹೋಗ್ಬೋದು. ಇಲ್ಲೂ ಕೂಡ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇದಾವೆ. ಇಲ್ಲಿರುವಂತಹ ಫಾರೆಸ್ಟ್ ಏರಿಯಾಗಳಲ್ಲೂ ಕೂಡ ನಿರಂತರವಾದಂತಹ ಶೆಲ್ಲಿಂಗ್ಗಳು ಆಗ್ತಾ ಇದಾವೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇದಾವೆ. ಆದ್ರೆ ಸಾಕಷ್ಟು ಭದ್ರತೆಯ ಕಾರಣಗಳಿರುವಂತಹ ಹಿನ್ನೆಲೆಯಲ್ಲಿ ನಾವು ನಿರ್ದಿಷ್ಟವಾದಂತಹ ಪ್ರದೇಶಗಳಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನೀವು ಈಗೇನು ಬೆಟ್ಟ ಗುಡ್ಡಗಳನ್ನ ನೋಡ್ತಿದ್ರಿ, ಇದರಿಂದ ಆಚೆಗೆ ಆ ಬಾರ್ಡರ್ಗಳು ಅಂದ್ರೆ ಇಂಡಿಯಾ ಮತ್ತೆ ಪಾಕಿಸ್ತಾನದ ಬಾರ್ಡರ್ಗಳು ಡಿಸೈಡ್ ಆಗುತ್ತೆ. ಅಲ್ಲಿಂದ ರಾತ್ರಿ ತೂರಿ ಬರ್ತಾ ಇರುವಂತಹ ಮಿಸೈಲ್ಗಳಿದ್ದಾವೆ, ಅವುಗಳು ಇಲ್ಲಿರುವಂತಹ ಜನವಸತಿ ಪ್ರದೇಶಗಳ ಮೇಲೆ ಬೀಳ್ತಾ ಇರುವಂತದ್ದು ಕೂಡ ವರದಿ ಆಗ್ತಾ ಇದೆ. ಈಗಾಗಲೇ ಉರಿಯಲ್ಲೂ ಕೂಡ ಇಂಥದ್ದೇ ಸಮಸ್ಯೆಗಳು ಕೂಡ ಕಂಡು ಬರ್ತಾ ಇದೆ. ಇದರ ಜೊತೆಗೆ ಬಾರಾಮುಲ್ಲಾದಲ್ಲೂ ಕೂಡ ಇಂಥದ್ದೇ ಸಮಸ್ಯೆಗಳು ಕೂಡ ಕಂಡು ಬರ್ತಾ ಇರುವಂತದ್ದು. ನಿರ್ದಿಷ್ಟವಾಗಿ ಪಾಕಿಸ್ತಾನ ಜನವಸತಿಗಳ ಪ್ರದೇಶಗಳು ಮತ್ತೆ ಧಾರ್ಮಿಕ ಕ್ಷೇತ್ರಗಳಿರುವಂತಹ ಪ್ರದೇಶಗಳನ್ನ ಟಾರ್ಗೆಟ್ ಮಾಡಿ ನಿರಂತರವಾಗಿ ದಾಳಿಯನ್ನ ಮಾಡುವಂತಹ ಕೆಲಸಗಳನ್ನ ಕೂಡ ಮಾಡ್ತಾ ಇರುವಂತದ್ದು. ಇದಕ್ಕೆ ಪ್ರತಿರೋಧ ಒಡ್ಡುವಂತ ಕೆಲಸಗಳು ಕೂಡ ಈಗ ಭಾರತದಿಂದಲೂ ಕೂಡ ಆಗ್ತಾ ಇರುವಂತದ್ದು. ಡ್ರೋನ್ ದಾಳಿಗಳು ಮತ್ತೆ ಮಿಸೈಲ್ ದಾಳಿಗಳು ಏನ್ ಆಗ್ತಾ ಇದಾವೆ, ಆ ದಾಳಿಗಳನ್ನ ಅಲ್ಲಲ್ಲೇ ನಾಶಪಡಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಮ್ಯಾಕ್ಸಿಮಮ್ ಜನವಸತಿಗಳ ಪ್ರದೇಶಗಳೇನಿದ್ದಾವೆ ಆ ಪ್ರದೇಶಗಳಿಗೆ ಹೆಚ್ಚು ಡ್ಯಾಮೇಜ್ ಆಗದೆ ಇರುವಂತ ರೀತಿಯಲ್ಲಿ ನೋಡ್ಕೊಳ್ಳುವಂತ ಪ್ರಯತ್ನಗಳನ್ನ ಕೂಡ ಸದ್ಯಕ್ಕೆ ಮಾಡಲಾಗ್ತಾ ಇದೆ. ಪ್ರೇಮ್,